ವೈದ್ಯೋ ನಾರಾಯಣ ಹರಿಹಿ. ನಮ್ಮೆಲ್ಲರ ಜೀವ ಕಾಪಾಡುವ ಸೃಷ್ಟಿಕರ್ತ ದೇವರಂತೆ ಕಂಡುಬರುವವರೇ ಡಾಕ್ಟರ್ಸ್ಗಳು. ರೋಗಿಯ ಜೀವ ಉಳಿಸಲು ತಮ್ಮ ಕುಟುಂಬದವರ ನೋವು ನಲಿವುಗಳನ್ನು ಪಕ್ಕಕ್ಕಿಟ್ಟು ಹರಸಾಹಸ ಪಡುತ್ತಾನೆ. ರೋಗಿಯ ಬಗ್ಗೆ ಒಂದಿಷ್ಟು ಅಸಹ್ಯ ಪಡದೆ ಆರೈಕೆ ಮಾಡುತ್ತಾನೆ. ಇಂತಹ ನಿಸ್ವಾರ್ಥಿ ಡಾಕ್ಟರ್ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿರುವ ಪ್ರಕರಣ ಇಂದು ನಡೆದಿದೆ. ವೀಕ್ಷಕರೇ, ಈಕೆ 31 ವರ್ಷದ ಮೌಮಿತಾ ಡೆಬ್ನಾಥ್. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಆರ್.ಜಿ. ಕರ್ ಮೆಡಿಕಲ್ ಕಾಲೇಜಿನಲ್ಲಿ 2ನೇ ವರ್ಷದ PG ಓದುತ್ತಾ ಜೂನಿಯರ್ ಡಾಕ್ಟರ್ ಆಗಿ ತನ್ನ ಸೇವೆಯನ್ನು ಸಲ್ಲಿಸುತ್ತಿದ್ದಾಳೆ. ಅಂದು ಆಗಸ್ಟ್ 16, 2024. ತನ್ನದೇ ನೈಟ್ ಡ್ಯೂಟಿ ಆಗಿದ್ದರಿಂದ ಕಿರಿಯ ವಿದ್ಯಾರ್ಥಿಗಳ ಜೊತೆ ರಾತ್ರಿ 2 ಗಂಟೆಯವರೆಗೂ ಮಾತನಾಡಿ ಆನ್ಲೈನ್ನಿಂದ ತರಿಸಿದ್ದಂತಹ ಊಟವನ್ನು ಮಾಡ್ತಾಳೆ. ಸತತ 30 ಗಂಟೆಗಳ ಡ್ಯೂಟಿಯಿಂದ ದಣಿದು ವಿಶ್ರಾಂತಿ ಪಡೆಯೋದಕ್ಕೆ ಇಚ್ಛಿಸಿರ್ತಾಳೆ. ವೀಕ್ಷಕರೇ, ನೈಟ್ ಡ್ಯೂಟಿಯಲ್ಲಿ ಕೆಲಸ ಮಾಡುವಂತಹ ಡಾಕ್ಟರ್ಗಳಿಗೆ ವಿಶ್ರಾಂತಿಗಾಗಿ DDR ಅಂದರೆ ಡ್ಯೂಟಿ ಡಾಕ್ಟರ್ ರೂಮ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಡ್ಯೂಟಿ ಡಾಕ್ಟರ್ಸ್ ರೆಸ್ಟ್ ಮಾಡಲಿ ಅಂತ. ಆದರೆ ಈ RGR ಕಾಲೇಜಿನಲ್ಲಿ ಇಂತಹ ವ್ಯವಸ್ಥೆಯೇ ಇರೋದಿಲ್ಲ. ಆಗ ಮೌಮಿತಾ ಎಂದಿನಂತೆ ವಿಶ್ರಾಂತಿ ಪಡೆಯಲು ಸೆಮಿನಾರ್ ಹಾಲ್ಗೆ ಹೋಗಿರ್ತಾಳೆ. ಮರುದಿನ ಬೆಳಗ್ಗೆ ಅಂದರೆ ಶನಿವಾರ ಸ್ಟೂಡೆಂಟ್ ಒಬ್ಬರು ಸೆಮಿನಾರ್ ಹಾಲ್ಗೆ ಬಂದಾಗ ಮೌಮಿತಾಳ ಅರೆಬೆತ್ತಲೆ ಶವ ಪತ್ತೆಯಾಗುತ್ತೆ. ವಿಷಯ ತಿಳಿದ ಕೂಡಲೇ ಘಟನಾ ಸ್ಥಳಕ್ಕೆ ಬಂದ ಪೊಲೀಸರು ಅರೆಬೆತ್ತಲೆ ಶವ, ಹಾಸಿಗೆ ಪೂರ್ತಿ ರಕ್ತಸಿಕ್ತವಾಗಿರುವುದನ್ನು ಗಮನಿಸಿ ಆತ್ಮಹತ್ಯೆಯಲ್ಲ, ಇದು ಅತ್ಯಾಚಾರ ಮತ್ತು ಬರ್ಬರ ಕೊಲೆ ಅಂತ ತಿಳಿಸ್ತಾರೆ. ಏಕೆಂದರೆ ಆಕೆಯ 2 ಕಣ್ಣುಗಳಿಂದ ಮತ್ತು ಬಾಯಿಯಿಂದ ರಕ್ತಸ್ರಾವವಾಗಿರುತ್ತೆ. ಆಕೆಯ ಗುಪ್ತಾಂಗಗಳಿಂದಲೂ ರಕ್ತ ಸುರಿದಿರುತ್ತೆ. ಆಕೆಯ ಸೊಂಟ, ಎಡಗಾಲು, ಕುತ್ತಿಗೆ, ಬಲಗೈ, ಬಲಬೆರಳು ಮತ್ತು ತುಟಿಯ ಮೇಲೂ ಗಾಯಗಳಾಗಿರುತ್ತೆ. ಇದರ ಅರ್ಥ ಮೊದಲು ಆಕೆಯ ಕತ್ತು ಹಿಸುಕಿ ಬಳಿಕ ಉಸಿರುಗಟ್ಟಿಸಿ ಕೊಲ್ಲಲಾಗಿದೆ ಅಂತ ತಿಳಿಸ್ತಾರೆ. ಶವವನ್ನು ಪೋಸ್ಟ್ಮಾರ್ಟಮ್ಗೆ ಕಳಿಸ್ಕೊಡ್ತಾರೆ. ಮೊದಲಿಗೆ ಪೊಲೀಸರು ಸೆಮಿನಾರ್ ಹಾಲ್ ಒಳಗೆ CCTV ಕ್ಯಾಮೆರಾ ಇಲ್ಲೋದಿರೋದನ್ನ ತಿಳಿದು ಸೆಮಿನಾರ್ ಹಾಲ್ ಹೊರಗೆ CCTV ಚೆಕ್ ಮಾಡ್ತಾರೆ. ಯಾರ್ಯಾರು ಘಟನೆ ನಡೆದ ಸಮಯದಲ್ಲಿ ಸೆಮಿನಾರ್ ಹಾಲ್ ಅಕ್ಕಪಕ್ಕ ಓಡಾಡಿರ್ತಾರೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅನುಮಾನಾಸ್ಪದ ವ್ಯಕ್ತಿಗಳನ್ನ ಎನ್ಕ್ವೈರಿಗೆ ಅಂತ ಕರೀತಾರೆ. ಆಗ ಪೊಲೀಸರು ತಮ್ಮ ಬಳಿ ಇದ್ದ ಒಂದು ಬ್ಲೂಟೂತ್ನ ಪೇರ್ ಮಾಡಿದಾಗ ಆ ಬ್ಲೂಟೂತ್ ಒಬ್ಬ ವ್ಯಕ್ತಿಯ ಮೊಬೈಲ್ಗೆ ತಕ್ಷಣ ಕನೆಕ್ಟ್ ಆಗಿಬಿಡುತ್ತೆ. ವೀಕ್ಷಕರೇ, ಈ ಬ್ಲೂಟೂತ್ ಯಾವುದೆಂದು ನೀವು ಚಿಂತೆ ಮಾಡ್ತಿರ್ಬೋದು. ಇದು ಯಾವುದು ಅಂದರೆ ನಡೆದ ಸ್ಥಳದಲ್ಲಿ ಸಿಕ್ಕ ಬ್ಲೂಟೂತ್. ಇದು ಬ್ಲೂಟೂತ್ ಯಾರ ಮೊಬೈಲ್ಗೆ ಕನೆಕ್ಟ್ ಆಯಿತು ಅಂದರೆ ಆ ಕ್ರೂರಿಯ ಹೆಸರೇ ಸಂಜಯ್ ರಾಯ್ ಅಂತ. ಈತನೇ ಕೊಲೆಗಾರ ಅಂತ ಪೊಲೀಸರು ಮೊದಲೇ ಗೆಸ್ ಮಾಡಿರ್ತಾರೆ. ಹೇಗೆಂದ್ರೆ CCTV ಚೆಕ್ ಮಾಡುವಾಗ ಪೊಲೀಸರು ಒಂದನ್ನ ಅಬ್ಸರ್ವ್ ಮಾಡಿರ್ತಾರೆ. ಅದೇನೆಂದ್ರೆ ಸಂಜಯ್ ರಾಯ್ ಸೆಮಿನಾರ್ ಹಾಲ್ ಹತ್ತಿರ ಓಡಾಡುತ್ತಿರುವಾಗ ಹತ್ತಿರ ಬ್ಲೂಟೂತ್ ಇರುತ್ತೆ. ಆದರೆ ನಸುಕಿನ ಜಾವದಲ್ಲಿ ಹೊರಬರುವಾಗ ಬ್ಲೂಟೂತ್ ಇರಲ್ಲ. ಈ ಬ್ಲೂಟೂತ್ನ ಕೊಲೆಗಾರ ಕೊಲೆ ನಡೆದ ಸ್ಥಳದಲ್ಲಿ ಬೀಳಿಸ್ಕೊಂಡಿರ್ತಾನೆ. ಅದೇ ಬ್ಲೂಟೂತ್ ಸಹಾಯದಿಂದ ಕೊಲೆಗಾರ ಯಾರೆಂದು ಪೊಲೀಸರು ಕಂಡುಹಿಡಿತಾರೆ. ಸಂಜಯ್ ಪೊಲೀಸರ ಬಳಿ ಹೌದು, ನಾನೇ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದೇನೆ, ಬೇಕಾದರೆ ಗಲ್ಲಿಗೇರಿಸಿ ಅಂತ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಅಸಡ್ಡೆಯಿಂದ ಮಾತಾಡ್ತಾನೆ. ವೀಕ್ಷಕರೇ, ಈ ಸಂಜಯ್ ರಾಯ್ ಹಿನ್ನೆಲೆಯನ್ನ ಕೆಣಕಿದಾಗ ಗೊತ್ತಾಗುತ್ತೆ ಈತ ಸ್ವಯಂ ಸೇವಕನಾಗಿ ಪೊಲೀಸರಿಗೆ ಕೆಲಸ ಮಾಡ್ತಿದ್ದ ಅಂತ. ತನ್ನ ಗಾಡಿಯ ಮೇಲೆ ಪೊಲೀಸ್ ಅಂತ ಸ್ಟಿಕ್ಕರ್ ಹಾಕಿಸ್ಕೊಂಡು ಎಂಬ T-ಶರ್ಟ್ ಹಾಕ್ಕೊಂಡು ಆಸ್ಪತ್ರೆಯ ಔಟ್ಪೋಸ್ಟ್ ಠಾಣೆಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಆಸ್ಪತ್ರೆಯ ಎಲ್ಲಾ ಸಿಬ್ಬಂದಿ ಬಳಿ ತಾನು ಕೋಲ್ಕತ್ತಾ ಪೊಲೀಸ್ ಎಂದು ಹೇಳಿಕೊಂಡಿರ್ತಾನೆ. ಎಲ್ಲರೂ ಈತನನ್ನು ನಿಜವಾದ ಪೊಲೀಸ್ ಎಂದು ನಂಬಿರ್ತಾರೆ. ಆರೋಪಿ ಸಂಜಯ್ 4 ಮದುವೆಯಾಗಿದ್ದ. ಆರೋಪಿಯ ವಿಕೃತ ಕಾಮಕ್ಕೆ ಬೇಸತ್ತ 3 ಪತ್ನಿಯರು ಮನೆ ಬಿಟ್ಟು ಹೋಗಿರ್ತಾರೆ. 4ನೇ ಹೆಂಡತಿ ಕಳೆದ ವರ್ಷ ಕ್ಯಾನ್ಸರ್ನಿಂದ ಮೃತಪಟ್ಟಿರ್ತಾಳೆ. ಅಶ್ಲೀಲ ಚಿತ್ರಗಳನ್ನು ನೋಡುವ ಅಭ್ಯಾಸ ಬೆಳೆಸಿಕೊಂಡಿದ್ದ ಆರೋಪಿಯ ಮೊಬೈಲ್ ತುಂಬ ಫೋನ್ ವಿಡಿಯೋಗಳು, ನಗ್ನ ಫೋಟೋಗಳೇ ತುಂಬಿದ್ದವು. ಆರೋಪಿಯನ್ನು ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿ ಆಗಸ್ಟ್ 24ರವರೆಗೆ ಪಡೆದುಕೊಂಡಿದ್ದಾರೆ. ಡಾಕ್ಟರ್ ಮೌಮಿತಾಳ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ದೇಶಾದ್ಯಂತ ಪ್ರತಿಭಟನೆ ನಡೆಯುತ್ತೆ. ಇದರ ವಿರುದ್ಧ ಫೆಡರೇಷನ್ ಆಫ್ ರೆಸಿಡೆಂಟ್ ಡಾಕ್ಟರ್ಸ್ ಅಸೋಸಿಯೇಷನ್ ಅಂದರೆ ಫೋರ್ಡಾ ಪ್ರತಿಭಟನೆಗೆ ಕರೆ ನೀಡುತ್ತೆ. ಇನ್ನು ಕರ್ನಾಟಕದಲ್ಲೂ ಜೂನಿಯರ್ಸ್ ಡಾಕ್ಟರ್ಸ್ಗಳು ಪ್ರತಿಭಟನೆಯನ್ನ ಮಾಡ್ತಾರೆ. ಸೀನಿಯರ್ಸ್ ಡಾಕ್ಟರ್ಸ್ಗಳು ಕಪ್ಪು ಪಟ್ಟಿಯನ್ನು ಕಟ್ಟಿ ಪ್ರತಿಭಟನೆಗೆ ಸಪೋರ್ಟ್ ಮಾಡ್ತಾರೆ. ದೇಶಾದ್ಯಂತ ಪ್ರತಿಭಟನೆ ತೀವ್ರವಾಗುತ್ತೆ. ಪ್ರತಿಭಟನೆಯ ತೀವ್ರತೆಯನ್ನು ಅರಿತ ವೆಸ್ಟ್ ಬೆಂಗಾಲ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಮಾತನಾಡಿ ತನಿಖೆಯನ್ನ ಚುರುಕುಗೊಳಿಸುತ್ತಿದ್ದೇವೆ,
ಭಾನುವಾರದ ತನಕ ನಮಗೆ ಸಮಯ ಕೊಡಿ. ಒಂದು ವೇಳೆ ಕೇಸ್ ಸಾಲ್ವ್ ಆಗಿಲ್ಲ ಅಂದ್ರೆ ಸಿಬಿಐಗೆ ಕೊಡ್ತೇವೆ ಮತ್ತು ಆರೋಪಿಗೆ ಗಲ್ಲಿಗೇರಿಸುವುದಾಗಿ ಭರವಸೆ ನೀಡಿದ್ದಾರೆ. ವೀಕ್ಷಕರೇ, ಈಗ ಬಂದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ನಲ್ಲಿ ಒಂದು ಅಚ್ಚರಿಯ ವಿಷಯ ಬೆಳಕಿಗೆ ಬಂದಿದೆ. ಏನೆಂದ್ರೆ, ಮೃತಳ ದೇಹದಲ್ಲಿ ಸುಮಾರು 100 ml ನಷ್ಟು ವೀರ್ಯ ಪತ್ತೆಯಾಗಿದ್ದು, ಒಬ್ಬ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿಲ್ಲ, ಇದೊಂದು ಸಾಮೂಹಿಕ ಅತ್ಯಾಚಾರ ಅಂತ ತಿಳಿಸಿದ್ದಾರೆ. ಈ ಕೇಸ್ ಈಗ ತನಿಖೆಯ ಹಂತದಲ್ಲಿದೆ. ಈ ಕೇಸ್ ಸರಿಯಾದ ದಾರಿಯಲ್ಲಿ ಸಾಗಿ ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆಯಾಗಲಿ ಎಂದು ಆಶಿಸೋಣ. ನಮ್ಮ ಈ ಪುಟ್ಟ ಪ್ರಯತ್ನ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟು ಸಹ ಮಾಡಿ. ಧನ್ಯವಾದಗಳು.